ಕಾಲ ಇತ್ತು. ₹1 ತಗೊಂಡು ಸಂತೆಗೆ ಹೋದ್ರೆ ತಿಂಗಳಿಗಾಗುವಷ್ಟು ರೇಷನ್ ನ ತಗೊಂಡ್ ಬರ್ಬೋದಾಗಿತ್ತು. ಆದ್ರೆ ಈಗ ₹1 ಏನಾಗತ್ತೆ ಅಲ್ವಾ? ಹಾಗೆ ನಾನು ಅನ್ಕೊಂಡಿದ್ದು. ಆದ್ರೆ ಈ ಸ್ಕಿಟ್ ನ ನೋಡಿದ್ಮೇಲೆ ನಮ್ಮ ಒಪಿನಿಯನ್ ಚೇಂಜ್ ಆಗ್ಬೋದೇನೋಪ್ಪ. ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ಚರಂಡಿ ಚರಂಡಿ, ಓ ನನ್ನ ಪ್ರೀತಿಯ ಚರಂಡಿ. ಒಂದ್ ನಿಮಿಷ, ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ನನ್ನ ಹೆಸರು ಚರಣ್ ಡಿ. ಎಲ್ರು ಚರಣ್ ಚರಣ್ ಅಂತ ಕರೆದ್ರೆ ಇವಳು ಮಾತ್ರ ನಮ್ಮ ಅಪ್ಪನ್ನು ಬಿಡದೆ ಪ್ರೀತಿಯಿಂದ ಚರಣ್ ಡಿ ಅಂತ ಕರೀತಾರೆ. ಇವಳ ಹೆಸರು ವಿಶ್ವ ಸುಂದರಿ ಮಗಳು. ಯಾರಕ್ ಮತ್ತೆ ಕನ್ಫ್ಯೂಸ್ ಆಗ್ಬೇಡಿ. ಇವರಪ್ಪ ವಿಶ್ವ, ಇವರಮ್ಮ ಸುಂದರಿ. ಅವ್ರಿಬ್ರಿಗೂ ಹುಟ್ಟಿರೋಳೆ ಈ ವರಂಡಿ. ಮೇಡಮ್, ವರಂಡಿ ಚರಂಡಿ ಪೇರ್ ಚೆನ್ನಾಗಿದ್ಯಾ? ಅಯ್ಯೋ ಸುಮ್ನಿರಿ ಚರಂಡಿ, ನಂಗ್ ನಾಚಿಕೆ ಆಗ್ತಿದೆ. ಅಲ್ಲ, ಇನ್ನು ಎಷ್ಟು ದಿನ ಅಂತ ನಾವಿಬ್ರು ಈ ಚಿಕ್ಕ ತೊಟ್ಟಿಲ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಲ್ಲಿ ಇರೋದು? ನೋಡಿ, ನಾವಿಬ್ರು ಮದ್ವೆ ಆಗಿ ಡಾಲರ್ಸ್ ಕಾಲೋನಿ ನಮ್ದೇ ಆದ ಒಂದು ದೊಡ್ಡ ಕಸದ ತೊಟ್ಟಿನ ಮಾಡ್ಕೊಂಡು ಮಕ್ಕಳನ್ನ ಮಾಡ್ಕೊಂಡು ಆ ಸರ್ಕಲ್ ಅಲ್ಲಿ 5 ಜನ, ಈ ಸರ್ಕಲ್ ಅಲ್ಲಿ 5 ಜನನ ಬಿಟ್ಬಿಟ್ರೆ ನಮ್ಮಷ್ಟು ಹ್ಯಾಪಿ ಫ್ಯಾಮಿಲಿ ಎಲ್ಲೂ ಇರಲ್ಲ. ಅಲ್ಲ, ವೆರಿ ನೈಸ್, ಸಖತ್ ಐಡಿಯಾ ಇದೆ. ಬಾಯಲ್ಲಿ ಕುತ್ಕೋ. ಚಿನ್ನ, ಒಂದೇ ಪ್ರೊಫೆಷನ್ ಅವ್ರನ್ನ ಮದುವೆ ಆಗಕ್ಕೆ ನಮ್ ಬೆಗ್ಗರ್ ಅಸೋಸಿಯೇಷನ್ ಅವ್ರು ಒಪ್ಪಲ್ಲ ಕಣೆ. ಇವಾಗೇನು ಆರಾಮಾಗಿ ಇದೆವಲ್ಲ, ಅಕಸ್ಮಾತ್ ಮದುವೆ ಆದ ಅಂತ ಇಟ್ಕೋ, ಆರ್ತಿಗತ್ತು ಕೀರ್ತಿಗತ್ತು ಅಂತ ನಮ್ಮ ವಂಶದಲ್ಲಿ ಮಕ್ಕಳನ್ನ ಮಾಡ್ಕೊಳ್ಳೇಬೇಕು. ಇಲ್ಲಾಂದ್ರೆ ಗಂಡಸೆ ಎಲ್ಲ ಅಂದ್ಬಿಡ್ತಾರೆ. ಗ್ಲಾಮರ್ ಇದ್ದಾಗನೇ ಗ್ರಾಮರ್ನ ಸರಿ ಮಾಡ್ಕೋಬೇಕು ಚಿನ್ನ. ಚರಂಡಿ, ಇದೇನಿದು ತುಂಬಾ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ. ನಂದಂತೂ ಅಲ್ಲ. ನಿಮ್ ಸ್ಮೆಲ್ ನಂಗೆ ಗೊತ್ತಿಲ್ವಾ? ಅದಲ್ಲ. ಓ, ಕಸ್ಟಮರ್ ಬರ್ತಾ ಇದಾರೆ ಅನ್ಸುತ್ತೆ ನೋಡು. ಅಲ್ಲ, ಕಸ್ಟಮರ್ ಬರ್ತಾ ಇದಾರಂತೆ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅದ್ ಹೆಂಗೆ ಅಂತ ನಂಗೊಂಚೂರು ಹೇಳ್ಕೊಡಿಪ್ಪ. ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಪ್ಪ. ಇವಾಗ ನೋಡು. ಇವಾಗ ಏನ್ ನೋಡ್ತೀರ? ನನ್ನ ನೋಡಿ. ಅಣ್ಣ, ₹1 ಕಣ, ₹1 ಕಣ, ₹1 ಕಣ. ಆಕಾಶದಿಂದ ದರಗಿಳಿದ ರಂಬೆ ಇವಳೆ ಇವಳೆ ಚಂದನದ ಗೊಂಬೆ. ಮೇಡಮ್, ನನಗೆ ಕಣ್ಣು ಕಾಣಿಸಲ್ಲ. ನಿಮ್ ಪರಿಮಳಕನೇ ಇಂಥ ಹಾಡು ಹಾಡಿದ್ದೀನಿ ಅಂದ್ರೆ ನೀವು ದೇವಲೋಕದಿಂದ ದರೆಗಿಳಿದ ಅಪ್ಸರನೇ ಇರ್ಬೇಕು. ₹100 ದಾನ ಮಾಡಿ. ನೋಡು, ಅವನಿಗೆ ಕಣ್ಣೇ ಕಾಣಿಸಲ್ಲ, ಆದ್ರೂ ನನ್ನ ಅಪ್ಸರೆ ಅಂತಿದ್ದಾನೆ. ಅಪ್ಸರೆ? ಇವಳು ಅಪ್ಸರೆ? ಇವಳನ್ನ ಅಪ್ಸರೆ ಅಂತಿದ್ದಾನಂದ್ರೆ ಅವನಿಗೆ ನಿಜವಾಗ್ಲೂ ಕಣ್ಣೇ ಕಾಣಿಸಲ್ಲ ಅನ್ಸುತ್ತೆ. ನೋಡಪ್ಪ, ಸೀಸನ್ 10ವರೆಗೂ ಹಿಂಗೇ ಇದ್ಬಿಡು, ಆಯ್ತಾ? ಇದು ಕಣೆ ಬಿಸ್ನೆಸ್ ಮಾಡೋ ರೀತಿ ಅಂದ್ರೆ. ನಿನಗೆ ನಂತರ ಎಕ್ಸ್ಪೀರಿಯನ್ಸ್ ಆಗ್ಬೇಕಂದ್ರೆ ಮಿನಿಮಮ್ 10 ಇಯರ್ ಬೇಕು. ಡ್ಯೂಟಿ ಸ್ಟಾರ್ಟ್ ಮಾಡು. ಓಕೆ ಚರಂಡಿ. ಈ ಕಾರ್ ಇದೇ ಟೈಮ್ ಕೈ ಕೊಡ್ಬೇಕಿತ್ತ? ಎಲ್ಲ ನನ್ ಕರ್ಮ. ಬೆಳಗ್ಗೆ ಎದ್ದು ಯಾರ ಮಕ್ಕ ನೋಡ್ತನೋ ಏನೋ. ಈ ರೂಟಲ್ಲಿ ಇಷ್ಟೊತ್ತಲ್ಲಿ ಬಸ್ ಬರುತ್ತೋ ಇಲ್ವೋ? ಅಣ್ಣ, ₹1 ಕಣ, ₹1. ನಮ್ಮ ಅಪ್ಪ ಅವ್ರ ಅಪ್ಪನ ಕಾಲದಿಂದನೂ ಸೇಮ್ ಡೈಲಾಗ್. ಚೇಂಜ್ ಮಾಡಕ್ಕಾಗಲ್ವಾ? ಜಸ್ಟ್ ಅ ಮಿನಿಟ್. ಎಕ್ಸ್ಕ್ಯೂಸ್ ಮೀ, ಗಿವ್ ಮಿ ₹1. ನೋಡಿದ್ರ ಸಾರ್, ಚೇಂಜ್ ಮಾಡುವಂತ ತಕ್ಷಣನೇ ಕಾಮನ್ ಕೆರೆ ಉಂಡಿ ಹೋಗಿ ಕಾಮಾಕ್ಷಿ ಪಾಳ್ಯ ಆಗೋಯ್ತು. ಹೌದು, ನನ್ನ ಹತ್ರ ₹1 ಇಸ್ಕೊಂಡು ಏನ್ ಮಾಡ್ತೀಯಾ? ಓ, ಅದಾ? ನಿಮ್ಮಂತ 10 ಜನರ ಹತ್ರ ₹1 ಕಲೆಕ್ಟ್ ಮಾಡಿ ಕುಡಿತೀನಿ. ಕುಡಿತೀಯಾ? ಅಂದ್ರೆ ಟೀ ಕುಡಿತೀನಿ ಅಂದೆ. ಸರಿ ಹೋಗೋಣ. ನಮ್ಮನೇಲೆ ಟೀ ಮಾಡಿ ಕುಡಿಸ್ತೀನಿ, ಆ ₹10 ನಂಗೆ ಕೊಡು ಅಂದೆ. ಅಂದ್ರೆ ಇವಾಗ ಏನ್ ಸರ್, ನೀವು ₹1 ಕೊಡ್ತೀರಾ ಇಲ್ವಾ? ನೋಡಮ್ಮ, ಲಾಜಿಕಲ್ ಒಂದ್ ಮಾತು ಹೇಳ್ತೀನಿ ಕೇಳು. ಹೇಳಿ ಹೇಳಿ. ಈಗ ನಾನು ನಿನ್ನ ಮದುವೆ ಆದ್ರೆ ವರ್ಷ ಮುಗಿಯೋದ್ರೊಳಗೆ ನೀನ್ ನಂಗೊಂದು ಮಗು ಕೊಡ್ತೀಯ. ಅದ್ರಲ್ಲಿ ನಂಗೆ ಲಾಭ ಇದೆ. ಆದ್ರೆ ಮದುವೆ ಆಗ್ದೇನೆ ಮಗು ಕೊಡೋದ್ರೆ ಕೊಡ್ತೀಯಾ? ಬೆಟ್ಟಲ್ಲಿ ಹೊಡಿತೀನಿ. ಕರೆಕ್ಟ್, ಕರೆಕ್ಟ್ ಆಗಿ ಹೇಳಿದೆ. ನಾನು ಅಷ್ಟೇ, ಪ್ರತಿಫಲ ಇಲ್ಲದೆ ಯಾವ ಕೆಲ್ಸನೂ ಮಾಡಲ್ಲ. ಅದೇ ನೀವು ಇವಾಗ ₹1 ಹಾಕಲ್ಲ? ಹಾಕಲ್ಲ. ಹೋಗಿಲೆ 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 ಗೂಬೆ. ಗೂಬೆ? ಹೌದು ಕಣೆ, ಕಾರ್ಪಪ್ಪ. ಕಾರ್ಪಪ್ಪ? ಇನ್ನೂ ಕೆಟ್ಟ ಪದದಲ್ಲಿ ಬೈತೀನಿ, 2 ಕಿವಿಯಿಂದನೂ ಕರೆಕ್ಟ್ ಆಗಿ ಕೇಳಿಸ್ಕೋ. ಹೋಗಿಲೆ ವರಲಕ್ಷ್ಮಿ. I will understand.
ಇಟ್ಸ್ ಮೈ ಟೈಮ್. ಬರ್ತೀನಿ. ಹಲೋ 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 ಕೇಳಿಸ್ತಾ ಇದೆ? ಹಲೋ ಹಲೋ ₹1 ಹಾಕಲ್ಲ ಅಂದ ತಾನೆ. ಹೋಗ. ಡ್ಯೂಟಿಲಿರೋರ್ ಮೇಲೆ ಮ್ಯಾನ್ ಲ್ಯಾಂಡಿಂಗ್ ಮಾಡಿದ್ರ ಮುಚ್ಕೊಂಡು ₹1 ಕೊಡಲ್ಲ ಅಂದ್ರೆ ಕೊಡಲ್ಲ ಕಣ. ಏನೋ ರೌಡಿಸಮ್ ಮಾಡ್ತಾ ಇದ್ಯಾ? ಸರ್ ₹1 ಇಲ್ಲ ಸರ್ ₹1 ಸರ್ ಇಲ್ಲ ಸರ್ ನಿಮ್ಮಂತವ್ರಿಗೆಲ್ಲ 4 ಅಕ್ಷರ ಕಲ್ತು ಕೆಲಸ ಮಾಡಕೇನ್ರ? ಓ ಯು ಮೀನ್ ಎಜುಕೇಶನ್? ಎಸ್. ಹಲೋ ಬ್ರದರ್, ಐ ಆಮ್ ಮೆಕ್ಯಾನಿಕಲ್ ಇಂಜಿನಿಯರ್, ಸಿ ಇಸ್ ಡಬಲ್ ಡಿಗ್ರಿ ಗ್ರಾಜುಯೇಟ್. ಏನು ಕೆಲಸ ಸಿಕ್ಕಿಲ್ಲ ಅಂತ ಇದನ್ನೇ ಪ್ರೊಫೆಷನ್ ಆಗಿ ತಗೊಂಡಿದ್ದೇವೆ. ಸ್ಟಾಪ್ ಇಟ್. ಇಷ್ಟೆಲ್ಲ ಓದಿದೀನಿ ಅಂತೀಯಲ್ಲ, ಆಫ್ಟರ್ ಆಲ್ ₹1 ಭಿಕ್ಷೆ ಬೇಡಕ್ಕೆ ನಾಚಿಕೆ ಆಗಲ್ವಾ? ಏನಂದೆ? ₹1 ಆಫ್ಟರ್ ಆಲ್? ಎಸ್ ಸರ್, ಚಪ್ಪಲಿ ಅಂಗಡಿ ಅವನು ₹300 ಚಪ್ಪಲಿನ ₹299 ಮಾರ್ತಾನಲ್ಲ, ಅವನು ಕೇಳಿ ₹1 ಆಫ್ಟರ್ ಆಲ್ ಅಂತ. ಸರ್, ನಿಮ್ ಶರ್ಟ್ ಅಲ್ಲಿರೋ ಒಂದೊಂದು ಬಟನ್ ₹1 ಅದಿಲ್ಲ ಅಂದ್ರೆ ನಿಮ್ ಮಾನ ಮರಿದಿ ಹೋಗುತ್ತೆ ಸರ್. ಸರ್, ಕಾಯಿನ್ ಬುದ್ಧಿ ಹಾಕಕ್ಕೆ ₹1 ಬೇಕು, ₹100 ಕಂಪ್ಲೀಟ್ ಆಗಕ್ಕೆ ₹1 ಬೇಕು. ಅಷ್ಟೇ ಯಾಕೆ ಸರ್, ನೀವು ಸತ್ತಾಗ ನಿಮ್ ಮನೆಗೆ ಅಂಟ್ಸಕ್ಕೂ ₹1 ಬೇಕು. ನೀನೇನೇ ಹೇಳು, ನನಗೆ ₹1 ಆಫ್ಟರ್ ಆಲ್. ಲೈ, ನಿನಗೆ ಮುಂದೆ ಯಾವತ್ತಾದ್ರೂ ಈ ಭಿಕ್ಷೆ ಬಿಡೋದ್ ಬಿಟ್ಟು ದುಡ್ದು ತಿನ್ಬೇಕು ಅನ್ಸಿದ್ರೆ ನಾನು ನೆನ್ಸ್ಕೋ. ತಗೋ, ಇದು ನನ್ನ ವಿಸಿಟಿಂಗ್ ಕಾರ್ಡ್. ಇದರಲ್ಲಿ ನನ್ನ ಪರ್ಸನಲ್ ನಂಬರ್, ಮನೆ ನಂಬರ್ ಎರಡೂ ಇದೆ. ಫೀಲ್ ಫ್ರೀ ಟು ಕಾಲ್ ಮೀ. ಚಿನ್ನ, ನಮ್ಮ ಪ್ರೊಫೆಷನ್ನೇ ಚೀಪ್ ಮಾಡಿ ಹೋಗ್ಬಿಟ್ನಲ್ಲ. ನಾವೇನು ಆಸ್ತಿ ಕೇಳಿದ್ವಾ? ₹1 ತಾನೆ. ₹1 ಆಫ್ಟರ್ ಆಲ್ ಅನ್ನಲ್ಲ. ₹1 ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಇವನಿಗೆ ತೋರಿಸ್ತೀನಿ. ನನ್ ಗಂಡ ಇಷ್ಟೊತ್ತಾದ್ರೂ ಆಫೀಸ್ಗೆ ಹೋಗಿಲ್ವಂತೆ. ಏನಾಗಿದ್ಯೋ ಏನೋ. ನನ್ ಗಂಡ ತುಂಬಾ ಟೆನ್ಷನ್ ಅಲ್ಲಿ ಇದ್ದಾರೆ. ಏನಾಗಿದ್ಯೋ ಏನೋ. ರೀ, ಆಫೀಸ್ಗೆ ಹೋಗಿಲ್ವಂತೆ. ವಾಚ್ಮನ್ ಫೋನ್ ಮಾಡಿದ್ದ? ಹೌದು, ಹೋಗಿಲ್ಲ. ಯಾಕೆ? ಏನೇನು ಅವಂತರ ಆಯ್ತು ಕಣೆ. ಅದನ್ನೆಲ್ಲ ಹೇಳಕ್ ನನ್ಗೀಗ ಮೂಡಿಲ್ಲ. ಹೋಗು. ಅಯ್ಯಯ್ಯೋ, ನನ್ ಗಂಡಂಗ್ ಮೂಡೇ ಇಲ್ವಂತೆ. ಏನಾಗಿದ್ಯೋ ಏನೋ ಪಾಪ. ಚಿನ್ನ, ಬ್ಲ್ಯಾಕ್ ಕೋಟ್ ಹಾಕೋ. ಬ್ಲಾಕ್ ಕೋಟ ಯಾಕೆ? ಬ್ಲ್ಯಾಕ್ ಮೇಲ್ ಮಾಡಾಕೆ. ಅಲ್ಲ, ನೀವ್ ಯಾಕೆ ಹಾಕೊಂಡಿರೋ ಬ್ಲಾಕ್ ಕೋಟ್? ಯಾಕಂದ್ರೆ ನಾನೇ ಬ್ಲ್ಯಾಕ್ ಮೇಲ್. ಹಲೋ ಚಿನ್ನ, ನಿನ್ ಗಂಡ ಆಫೀಸ್ ಹೋಗದೆ ಮನೆಗೆ ವಾಪಸ್ ಬಂದ ಅಂತ ನನಗೇನು ಗೊತ್ತು? ನಿನ್ನ ನಾವ್ ಏನ್ ಪ್ಲಾನ್ ಮಾಡಿದ್ವಿ ಹೇಳು? ನಿನ್ ಗಂಡ ಆಫೀಸ್ ಹೋಗ್ತಾನೆ, ನಾನ್ ನಿನ್ ಮನೆಗೆ ಬರ್ಬೇಕು ಅಂತ ತಾನೆ. ಛೇ, ಎಲ್ಲ ಪ್ಲಾನ್ ಹಾಳಾಗೋಯ್ತು. ಏನು ಬೇಜಾರಾಗ್ಬೇಡ. ನಾಳೆ ನಿನ್ ಗಂಡನ ಬೇಗ ಆಫೀಸಿಗೆ ಕಳಿಸು, ನಾನು ಮನೆಗೆ ಬರ್ತೀನಿ. ಇಬ್ರು ಸೇರ್ಕೊಂಡು. ಓಹೋ, ಮೇಡಮ್ ಈ ತರ ಆಟ ಎಲ್ಲ ಶುರು ಮಾಡಿದಾಳ? ಅದೇ ಅಮ್ಮಣ್ಣಿ ನಾನು ಬಂದಾಗಿಂದ ಟೆನ್ಷನ್ ಅಲ್ಲಿ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದ್ದಿದ್ದು. ಮಾಡ್ತೀನಿ ಅವ್ರಿಗೆ. ಇವಳೇ ಏನು? ಏನೇ, ನನ್ ಮುಖ ನೋಡ್ಬಾರ್ದು ಅನ್ನಿಸ್ತಿದ್ಯಾ? ಹೌದು. ಏನು ಇವತ್ತು ನಾನು ಆಫೀಸಿಂದ ಬೇಗ ಬಂದಿದ್ದು ನಿನ್ಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಅನ್ಸುತ್ತೆ? ಹೌದ್ರಿ, ಊದ್ಕಡ್ಡಿ ದೇವ್ರ ಮುಂದೆಡಕ್ಕೂ ಹೆಣದ್ ಮುಂದೆಡಕ್ಕೂ ವ್ಯತ್ಯಾಸ ಇದೆ. ಅಂದ್ರೆ ಅವ್ನ್ ದೇವ್ರು, ನಾನು ಏನಾರು ಮಾಡ್ಕೊಂಡು ಸಾಯ್. ಪಕ್ಕ ಅವಂದೇ ಫೋನು. ಅವನ್ನ ಕರ್ಸ್ಕೊಳಕ್ ಪ್ಲಾನ್ ಮಾಡ್ತಿದ್ದಾಳೆ. ಮಾಡ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡಿತೀನಿ. ಆ ಕಡೆಯಿಂದ ನೀನೇನು ಮಾತಾಡ್ಬೇಡ, ಈ ಕಡೆಯಿಂದ ನಾನೇ ಮಾತಾಡ್ತೀನಿ, ಕೇಳಿಸ್ಕೋ. ಚಿನ್ನ, ನಮ್ಮಿಬ್ರು ವಿಷಯ ನನ್ ಗಂಡನ್ ಗೊತ್ತಾಗ್ಬಿಟ್ಟಿದೆ. ಇವಾಗ ಏನ್ ಮಾಡ್ಬೇಕೋ ಏನೋ ಗೊತ್ತಾಗ್ತಿಲ್ಲ. ನಾಳೆ ಬ್ಯಾಗ್ ತಗೊಂಡು ನಿಮ್ಮನೆಗೆ ಬಂದ್ಬಿಡ್ತೀನಿ. ನೀನ್ ಆಫೀಸ್ಗೆ ಹೋಗ್ಬೇಡ. ನೀನ್ ಆಫೀಸ್ಗೆ ಹೋದ್ರೆ ನಮ್ಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ನಾನು ಒಂದು ಪ್ಲಾನ್ ಮಾಡಿದ್ದೀನಿ. ಬರ್ಬೇಕಾದ್ರೆ ನನ್ನ ಬ್ಯಾಗ್ ಅಲ್ಲಿ ದೊಣ್ಣೆ ತರ್ತೀನಿ. ನೀನ್ ಹೆಂಡತಿ ತಲೆನ ಡಬ 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 ಅಂತ ಹೊಡೆದಾಕಿ ಮನೆ ಹಿಂದೆ ಹೂತಾಕಿ ಗಿಡ ನೆಟ್ಬಿಡೋಣ. ಆಮೇಲೆ ನಾನು ನೀನು ಸೇರ್ಕೊಂಡು ಅದೇ ಗಿಡದಲ್ಲಿ ಉಯ್ಯಾಲೆ ಕಟ್ಕೊಂಡು
ಅಯ್ಯಯ್ಯೋ ತಲೆ ಹೊಡೆಯೋದ್ ನಾವಳೆ ಈಡ್ಗೆ ಹೊಡ್ದಂಗೆ ಹೇಳ್ತಾವಳಲ್ಲಪ್ಪ. ಎಲ್ಲಿಗೆ ಕೇಲ್ ಖತಮ್, ನಾಟಕ್ ಬಂದ್. ನೋಡಿ ಮೇಡಮ್, ಇವತ್ತು ಅವನ್ನ ಮೀಟ್ ಆಗಕ್ ಹೋಗಿಲ್ವಲ್ಲ, ಅದಕ್ಕೆ ಅಳ್ತಾವಳೆ. ರೀ ನೀವ್ ಇವತ್ತು ಆಫೀಸಿಗೆ ಹೋಗ್ತಿದ್ರ ತಾನೇ? ನನ್ನನ್ ಕಳಿಸ್ಬಿಟ್ಟು ಅವನ್ನ ಕರ್ಸ್ಕೊಳ್ಳೋ ಪ್ಲಾನು. ನಾನು ಹೋಗಲ್ಲ ಕಣೆ. ಅವಳನ್ನ ಕರ್ಸ್ಬಿಟ್ಟು ನಾವು ಊಟಕ್ಕೋ ಪ್ಲಾನ್ ಮಾಡ್ತವ್ರೆ. ನೀವ್ ಹೋಗ್ಬೇಕಷ್ಟೇ. ನಾನು ಹೋಗಲ್ಲ ಅಷ್ಟೇ. ನೋಡಿ ನನ್ ತಲೆ ತಿನ್ಬೇಡಿ, ಸುಮ್ನೆ ಹೋಗ್ಬಿಡಿ. ನೋಡುದ ಮೇಡಮ್, ಇವಳಿಗೆ ಎಷ್ಟು ಆತ್ರ ಇದೆ, ಅವನ್ಗಿಂತ ಇವಳಿಗೆ ಆತ್ರ ಜಾಸ್ತಿ. ನಾನು ಹೋಗಲ್ಲ ಕಣೆ. ಲೇ ಮುಚ್ಕೊಂಡೋಗಲ್ಲ ನನಗೆ ಲೇ ಮುಚ್ಕೊಂಡು ಅಂತೀನಿ ಕಣೋ ಅಂತೀನಿ. ಲೇ ನಿನ್ನ ಆಟಗಳೆಲ್ಲ ನನಗ್ ಗೊತ್ತಾಗಿದೆ. ಸಂಸಾರ ಮಾಡಕ್ಕೆ ಇಲ್ಲಿ ನಾನ್ ಬೇಕು, ಅಲ್ಲಿ ಆಫೀಸಲ್ಲಿ ಚಕ್ಕಂದ ಆಡಕ್ಕೆ ಇನ್ಯಾವಳ ಬೇಕೇನೋ? ಲೇ ನೀನೇನ್ ಕಮ್ಮಿನೇನೆ? ನಿನಗೆ ಚಂದ್ರ ಬಂದಾಗ ಒಬ್ಬ ಬೇಕು, ಸೂರ್ಯ ಬಂದಾಗ ಒಬ್ಬ ಬೇಕೇನೆ? ಅಯ್ಯೋ ಸ್ಟಂಟ್ ಶಿವು, ಅವನು ಬೇಕಾ? ಮುಚ್ಚ್ರಿ ಬಾಯ್ನ. ಸರ್ ನೋಡಿದ್ರಾ, ಎಲ್ರು ಹೋಗಿ ಒಂದೇ ಹೋಟ್ಲಲ್ಲಿ ಊಟ ಮಾಡಿದ್ರೆ ಇವನು ಕಂಡ್ ಹೋಟ್ಲಿಗೆ ಹೋಗಿ ನಾಯಿಯಾಗಿ ತಿನ್ಕೊಂಡ್ ಬಂದಿದ್ದಾನೆ. ಮೇಡಮ್, ನಾನಾದ್ರೂ ಊಟ ಹುಡ್ಕೊಂಡು ಹೊರಗಡೆ ಹೋಟ್ಲಿಗೆ ಹೋಗ್ತೀನಿ, ಆದ್ರೆ ಇವಳು ಮನೇನೆ ರೆಸ್ಟೋರೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅಯ್ಯಯ್ಯೋ ಶಿಡಿಸಿ ಆಡೋ ಶಿವು, ಅವನು ಬೇಕಾ? ಮುಚ್ಚ್ರಿ. ನನ್ನ ಕ್ಯಾರೆಕ್ಟರ್ ಮೇಲೆ ಅನುಮಾನ ಪಡ್ತೀರಾ? ಹೂ ಕಣೆ, ನಿಂದಾದ್ರೆ ಕ್ಯಾರೆಕ್ಟ್ರು, ನಂದಾದ್ರೆ ಬೀಟ್ರೋಟು. ಈ ತರ ಮಾತಾಡದೆ ಒಂದು ಕ್ಷಣನೇ ಇರಲ್ಲ ನಾನು. ಅಯ್ಯೋ ಕಾಣಿಸ್ತಾ ಹೋಗೆ ಹೋಗೆ, ಎಲ್ಲಾದ್ರೂ ಹೋಗಿ ಸಾಯಿ. ಇಲ್ಲಿ ಹೋಗೆಲೆ ಹೋಗೆ, ನಿನ್ನಂತ ಸಾವಿರಾರು ಜನ ನೋಡಿದೀನಿ. ಹೋಗು. 1000 ಜನ ನೋಡೋದಲ್ರಿ, ಅವ್ರನ್ನೆಲ್ಲ ಕರ್ಕೊಂಡು ಬಂದು ಸಂಸಾರ ಮಾಡಿ ನಾನು ಈ ಹುಟ್ಟು ಬಟ್ಟೆಲ್ಲ ಹೋಗ್ತೀನಿ. ಆ ಮೊಬೈಲ್ ನಂದು. ಹೇಳ. ಏಯ್ ನಿನ್ ಬಾಸ್ ಕಣ. ಬಾಸ್. ನಿನಗೆ ಒಂದು ಕೊರಿಯರ್ ಕಳ್ಸಿದೀನಿ, 3 ಕೋಟಿ ರೂಪಾಯಿ ಪ್ರಾಜೆಕ್ಟ್. ಅದನ್ನ ಸರಿಯಾಗಿ ಮಾಡ್ಬಿಟ್ರೆ ನಿನ್ ಮನೆ ಕಟ್ಟಕ್ ಮಾಡಿದ್ಯಲ್ಲ ಸಾಲ ಎಲ್ಲ ಕ್ಲಿಯರ್ ಆಗತ್ ನೋಡು. ಆಹಾ, ಏನ್ ಮೇಡಮ್ ಅದೃಷ್ಟ ಇದು. ಈ ದರಿದ್ರ ಲಕ್ಷ್ಮಿ ತೊಳಗ್ ತಕ್ಷಣ ಧನಲಕ್ಷ್ಮಿ ಒಲ್ದು ಬರ್ತಾ ಇದ್ದಾಳೆ. ಈ 3 ಕೋಟಿ ಪ್ರಾಜೆಕ್ಟ್ ಏನಾದ್ರು ಕ್ಲಿಕ್ ಆಯ್ತು ಅಂತಂದ್ರೆ ಆಹಾ, ಮನೆಗೆ ಮಾಡ್ರ ಸಾಲ ಎಲ್ಲ ಕ್ಲಿಯರ್. ಆಹಾ, ಎಕ್ಸ್ಕ್ಯೂಸ್ ಮಿ ಸರ್. ಈ ಖರಾಬ್ ಪೀಸ್ ನ ಎಲ್ಲೋ ನೋಡಿದ್ದೀನಲ್ಲ. ಅಮ್ಮ ತಾಯೇ, 1 ರೂಪಾಯಿ 1 ರೂಪಾಯಿ 1 ರೂಪಾಯಿ 1 ರೂಪಾಯಿ. ನೀನಾ? ನೀನು ಕೊರಿಯರ್ ಗಲ್ಲು? ಎಸ್, ಇದು ನನ್ನ ಪಾರ್ಟ್ ಟೈಮ್ ಜಾಬ್.